ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹಾಗೂ ಸೇಡಂ ಮತಕ್ಷೇತ್ರದ ಯಡ್ರಾಮಿ ಹಾಗೂ ಸೇಡಂ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜನವರಿ 12ರಂದು ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಮೊದಲು ಜೇವರ್ಗಿ ಮತಕ್ಷೇತ್ರದ ಯಡ್ರಾಮಿಗೆ ಆಗಮಿಸಲಿದ್ದು 867.49 ಕೋಟಿ ರೂಪಾಯಿ ವೆಚ್ಚದ 83 ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ 38.37 ಕೋಟಿ ರೂಪಾಯಿ ವೆಚ್ಚದ 17 ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಇನ್ನು ಸೇಡಂ ಪಟ್ಟಣಕ್ಕೆ ಭೇಟಿ ನೀಡುವ ಸಿಎಂ ಅವರು 579.68 ಕೋಟಿ ರೂಪಾಯಿ ವೆಚ್ಚದ 292 ಯೋಜನೆಗಳಿಗೆ ಅಡಿಗಲ್ಲು ಹಾಗೂ 110.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೈಗೆತ್ತಿಕೊಂಡ ಪೂರ್ಣಗೊಂಡ 76 ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಈ ಎರಡು ಕಡೆಗೆ ಒಟ್ಟು 1595.91 ಕೋಟಿ ರೂಪಾಯಿ ವೆಚ್ಚದ 467 ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ. ನಾಡಿದ್ದು 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ 11:10 ಹಂಗೆ ಬಂದು ಇಲ್ಲಿಂದ ನೇರವಾಗಿ ಯಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗಾಗಲೇ ಅಜಯ್ ಸಿಂಗ್ ಅವ್ರು ಹೇಳ್ದಂಗೆ ಯಡ್ರಾಮಿನಲ್ಲಿ ಸುಮಾರು 82 ಅಡಿಗಲ್ ಸಮಾರಂಭ ಇದೆ ಮತ್ತು 17 ಉದ್ಘಾಟನೆ ಸಮಾರಂಭಗಳಿದೆ. ಒಟ್ಟಾರೆ 99 ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ. ಅದು ಟೋಟಲ್ ಅಮೌಂಟು 90,587.15 ಲ್ಯಾಕ್ಸ್, ಅಂದರೆ ಸುಮಾರು 905 ಕೋಟಿ. ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ಅವ್ರು ಬರೀ ಅವ್ರದ್ದು ಹೇಳಿದ್ರು, ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು. ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ. ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ. ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು 58 ಗ್ರಾಮಗಳು ಹಾಗೂ ಯಳವಾರ್ 22 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ 265 ಕೋಟಿ. ಅದರ ಜೊತೆಗೆ ಯಳವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ 20 ಗ್ರಾಮಗಳಿಗೆ ಸುಮಾರು 79 ಕೋಟಿ. ಅದಾದಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡ್ಡಲಾಗಿ ಬಂದರು ಸಹಿತ ಸೇತುವೆ ನಿರ್ಮಾಣ ಸುಮಾರು 130 ಕೋಟಿ ರೂಪಾಯಿ. ಮತ್ತು 35 ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಿಲಾಗಿ ಅಣೆಕಟ್ಟನ್ನು 35 ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ. ಇವೆಲ್ಲನೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು, ನಿಮ್ಮ ನರಿಬೋಳೆ ಇರ್ಬೋದು, ಇವೆಲ್ಲನೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು. ಇವಾಗ ಮಾನ್ಯ
ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ. ಎಸ್ಪೆಷಲಿ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಮತ್ತು ಪೊಲೀಸರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಒಬ್ಬ ಜೀವಂತ ಜನಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದವನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಸುಜಾತ ಹಂಡಿ ಅವರನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿದರು. ಇನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಾಗೂ ಪಕ್ಷದ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಳೆ ಅವರನ್ನ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಜೀವಂತ ಇರುವಾಗಲೇ ಶ್ರದ್ಧಾಂಜಲಿ ಸಲ್ಲಿಸಿ ಎಂದು ಅವಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷ ನಗರ ಮತ್ತು ಗ್ರಾಮಾಂತರ ವತಿಯಿಂದ ಏನು ಹುಬ್ಬಳ್ಳಿಯಲ್ಲಿ ಏನಿದು ಘಟನೆ ಆಯಿತು, ಏನು ಒಂದು ಘಟನೆ ಆಯಿತು, ತುಂಬ ದುಃಖಪಟ್ಟು ಆ ಘಟನೆ ವಿರೋಧ ನಾವೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ಹೇಳ್ದಂಗೆ ನಾನು ಪ್ರತಿಭಟನೆ ಹೇಳ್ದಂಗೆ ನಾವು ಸರ್ಕಾರ ಯಾವುದೇ ಸರ್ಕಾರ ಇರಬೇಕಿದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ರೈತರಿಗೋಸ್ಕರ ಪರವಾಗಿ ನಾವು ಚುನಾಯಿತಿ ವೋಟ್ ತಗೊಂಡು ನಾವು ಬಂದಿರ್ತೀವಿ. ಆದರೆ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಇಂಥ ಸರ್ಕಾರ ಇದ್ರೂ ಇಲ್ದಂಗೆ ಅದಕ್ಕೆ ಇದು ಹುಬ್ಬಳ್ಳಿ ಏನು ಘಟನೆ ಆಯಿತು ನಾವು ಖಂಡಿಸಿ ಅದು ಕರೆಕ್ಟಾಗಿ ನ್ಯಾಯಾಂಗ ತನಿಖೆ ಆಗಬೇಕು. ಇವಾಗ ಅವರು ಕೂಡ ಕಾಂಗ್ರೆಸ್ ಅವರು ಬೇರೆ ಬೇರೆ ರೀತಿಯಲ್ಲಿ ಅಂತಿದ್ದಾರೆ, ಆ ಮಹಿಳೆ ಬೇರೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಬಿಟ್ಟು ಮಹಿಳೆಯರಿಗೆ ಗೌರವ ಕೊಟ್ಟಂಗೆ ಏನಿದೆ ನ್ಯಾಯಾಂಗ ತನಿಖೆಯಾಗಿ ಯಾರದು ಪೊಲೀಸ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ನ್ಯಾಯಾಂಗವಾಗಿ ಶಿಕ್ಷೆ ಆಗಬೇಕಂತ ನಮ್ಗೆ ಆಗ್ರಹ. ಅದೇ ವಿಡಿಯೋ ಅದೇ ಅಂತೀನಲ್ಲ, ಅವ್ರು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಅದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಹಿಳೆ ಯಾವುದೇ ಪಕ್ಷ ಪಾರ್ಟಿ ಬರಲ್ಲ. ಮಹಿಳೆ ಇದ್ದರೆ ಮಹಿಳೆಗೆ ನಮ್ಮ ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕೃತಿ ಮಹಿಳೆಯರಿಗೆ ಗೌರವ ಕೊಡಬೇಕಂತ ಸಂಸ್ಕೃತಿ. ನಮ್ಮ ಮಹಾಭಾರತ ಆಗಿದ್ದು ಕೂಡ ನಮಗೆಲ್ಲ ನೆನಪಿರಬೇಕು. ಮಹಾಭಾರತ ಆಗಿದ್ದು ಮಹಿಳೆಗೆ ಅಗೌರವ ಕೊಟ್ಟಿದ್ದಾರೆ, ಅದಕ್ಕೆ ಮಹಾಭಾರತ ಆಯಿತು. ಆ ರೀತಿ ಇನ್ನೂ ಆಗಬಾರ್ದು. ಇವಾಗ ಇದು ಹೊಸ ಯುಗ 2026, ಇದರಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಂಗೆ ನಮ್ದೆಲ್ಲ ಕರ್ತವ್ಯ ಇದೆ. ಪಕ್ಷಪಾತ ಬಿಟ್ಟು ನಾವೆಲ್ಲ ಒಂದಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಕರೆಕ್ಟಾಗಿ ಅದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು ಬಿಟ್ಟು ಈ 2023 ಎಲ್ಲ ವಿಡಿಯೋ ಗಿಡೆಲ್ಲ ಬಿಟ್ಟು ಏನಿದೆ, ಏನು ಘಟನೆ ಆಗಿದೆ ಅದು ಸರಿಯಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ನ್ಯಾಯ ಸಿಗಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಒಬ್ಬ ದಲಿತ ಕಾರ್ಯಕರ್ತ ಆಗಿರ್ತಕ್ಕಂಥ ಸುಜಾತ ಹಂಡಿ ಅನ್ನುವಂಥ ಒಂದು ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಅವಳ ಮೇಲೆ ದೌರ್ಜನ್ಯ ನಡೆದಿರ್ತಕ್ಕಂಥ ಒಂದು ಕುಕೃತ್ಯ ಈ ಕಳೆದ ಬುಧವಾರದಂದು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಇವತ್ತು ಅವಳೊಬ್ಬ ಮಹಿಳೆ ಅಷ್ಟೇ ಅಲ್ಲದೆ ಅವಳೊಬ್ಬ ನಾಗರಿಕಳು ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತಿನ ದಿವಸ ಇಂಥ ಒಂದು ಕುಕೃತ್ಯಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ರೂ ಕೂಡ ಇದೆಲ್ಲವನ್ನ ಕಂಡು ಕಾಣದಂತೆ ನಿದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ಯಾವುದಕ್ಕೂ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಅವರಿಂದ ನಡೀತಾ ಇಲ್ಲ. ಇವತ್ತು ಪೊಲೀಸರು ಅಂದ ತಕ್ಷಣಕ್ಕೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು ಇವತ್ತು ಇಂಥ ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗ್ತಕ್ಕಂಥ ಕೆಲಸಕ್ಕೆ ಇಳಿತಾರಂತ ಹೇಳಿದ್ರೆ ಇನ್ನು ನಮ್ಮನ್ನು ರಕ್ಷಿಸ್ತಕ್ಕಂಥವ್ರು ಯಾರು ಇವತ್ತು ರಾಜ್ಯದಲ್ಲಿ ಅನ್ನೋಂಥದ್ದು ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದ ಸಂಸ್ಕಾರ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಮಹಿಳೆ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ, ಮಹಿಳೆಯ ಗೌರವದ ಮೇಲೆ ದಾಳಿ ನಡೀತಾ ಇದೆ. ಆದರೂ ಕೂಡ ಇವತ್ತು ಈ ಒಂದು ಸರ್ಕಾರ ಕಾಂಗ್ರೆಸ್ನ ದುರಾಡಳಿತ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಮತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ, ಯಾವ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತು ಜನರಿಗೆ ತೋರಿಸ್ಕೊಡ್ಬೇಕಾಗಿದೆ ಅವರು. ಇಷ್ಟೇ ಅಲ್ಲದೆ ಇವತ್ತು ಸುಜಾತ ಹಂಡೆ ಅನ್ನುವಂಥ ಒಬ್ಬ ಮಹಿಳೆ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ಬೇಕಾದಂಥ ಅವಶ್ಯಕತೆ ಬಹಳ ಇದೆ. ಯಾಕಂತಂದ್ರೆ ಅವರು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ರಾಜ್ಯದಲ್ಲಿ ದೌರ್ಜನ್ಯ ನಡೀತಾ ಇದ್ರೆ ಮುಂದೆ ಬರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ. ಆದರೆ ಇವತ್ತು ಅವರು ಯಾವುದೇ ರೀತಿಯಾದಂಥ ಮಾತಾಡ್ತಾ ಇಲ್ಲ, ಯಾವುದು ಕ್ರಮಗಳನ್ನು ಕೂಡ ಅವ್ರು ಜರುಗಿಸ್ತಾ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿ ಸಂಗತಿ ಇದು ಇವತ್ತಿನ ದಿವಸ. ಇಷ್ಟೇ ಅಲ್ಲದೆ
ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮಾತೆತ್ತಿದ್ರೆ ನಾವೆಲ್ಲ ಹಿಂದುಳಿದವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಕಾನೂನಿನ ವ್ಯವಸ್ಥೆ ನಾವು ವ್ಯವಸ್ಥೆಯನ್ನು ನಾವು ಪಾಲಿಸ್ತೀವಿ, ಸಂವಿಧಾನವನ್ನು ರಕ್ಷಣೆ ನಾವು ಮಾಡ್ತೀವಿ ಅಂತ ಬೊಗಳೆ ಬಿಡುವಂಥ ಮುಖ್ಯಮಂತ್ರಿಗಳೇ, ಎಲ್ಲಿದ್ದೀರಾ ನೀವು? ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾಂಗ್ರೆಸ್ನ ನಾಯಕರುಗಳು ಏನು ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ ನೀವುಗಳು ಇವತ್ತು? ಹಾಗಾದರೆ ಇವತ್ತು ದಲಿತ ಮಹಿಳೆ, ಅವಳ ಮೇಲೆ ಇವತ್ತು ಇಷ್ಟೆಲ್ಲ ಒಂದು ವಿವಸ್ತ್ರಗೊಳಿಸಿ ಅವಳನ್ನು ದೌರ್ಜನ್ಯಕ್ಕೊಳಪಡಿಸ್ತಕ್ಕಂಥ ಇಂಥ ಕೆಲಸ ನಡೆದರೂ ಕೂಡ ಯಾವ ಕ್ರಮ ಜರುಗಿಸಿದ್ದೀರಾ ನೀವು? ಯಾರೇ ತಪ್ಪಿತಸ್ಥರು ಇರಲಿ ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಬೇಕು, ಪಾರದರ್ಶಕವಾಗಿರ್ತಕ್ಕಂಥ ತ್ವರಿತವಾದಂಥ ತನಿಖೆ ಆಗಬೇಕು, ಅದರ ಜೊತೆಗೇನೆ ಅವರನ್ನು ಕಠಿಣ ಕ್ರಮ ಕೈಗೊಂಡು ವಜಾಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಇಷ್ಟೇ ಅಲ್ಲದೆ ಇವತ್ತು ನಮ್ಮ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರೇನಿದ್ದಾರೆ, ಅವ್ರ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಅವರನ್ನು ಹತ್ಯೆ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಬೆದರಿಕೆ ಹೊಡ್ತಕ್ಕಂಥ, ಚೂರಿಂದ ಹತ್ಯೆ ಮಾಡ್ತೀವಿ ಅನ್ನೋಂಥ ಒಂದು ಪೋಸ್ಟ್ ಹಾಕ್ತಾರೆ ಅಂತಂದರೆ ಯಾವ ರೀತಿಯ ನೀವು ಕ್ರಮ ಕೈಗೊಳ್ತಾ ಇದ್ದೀರಾ? ಅಷ್ಟೇ ಅಲ್ಲದೆ ಇವತ್ತು ಸುಳ್ಯ ಒಂದು ಶಾಸಕಿ, ಸುಳ್ಯ ಭಾಗದ ಶಾಸಕಿ, ಅವರು ಒಬ್ಬ ದಲಿತ ನಾಯಕಿ ಭಾಗೀರಥಿ ಅನ್ನೋಂಥವ್ರ ಬಗ್ಗೆ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಅವ್ರು ಇನ್ನೂ ಜೀವಂತ ಇದ್ದಾಗ ಅಂತಂದರೆ ಇದು ಅವರ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ, ಮರ್ಯಾದೆಗೇಡುವಂಥ ಕೆಲಸ ಆಗಿದೆ ಇದು. ಹಾಗಾದರೆ ನಿಮ್ಮ ಕ್ರಮ ಏನಿದೆ ಇದ್ರ ಬಗ್ಗೆ? ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಮಹಿಳೆಯರ ಮೇಲೆ ಕೊಲೆಗಳಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ, ದೌರ್ಜನ್ಯ ಆಗುತ್ತೆ, ನಮ್ಮ ಒಬ್ಬ ದಲಿತ ನಾಯಕರ ಮೇಲೆ ಇಂಥ ಪೋಸ್ಟ್ಗಳು ಹಾಕ್ತಾರೆ ಅಂತಂದರೆ ಯಾವ ರೀತಿ ಆಡಳಿತ ನೀವು ಜನರಿಗೆ ಕೊಡ್ತಾ ಇದ್ದೀರಾ? ಇವತ್ತು ನೀವು ದಲಿತರ ಪರವಾಗೂ ಇಲ್ಲ, ಮಹಿಳೆಯರ ಪರವಾಗೂ ಇಲ್ಲ, ಹಿಂದುಳಿದವ್ರ ಪರವಾಗೂ ಇಲ್ಲ. ಹಾಗಾದರೆ ಯಾರ ರಕ್ಷಣೆಗಾಗಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ? ಅಂದರೆ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ತಕ್ಕಂಥ ಆಡಳಿತ ಮಾತ್ರ ನೀವು ನಡೆಸ್ತಾ ಇದ್ದೀರಾ? ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತೇನು ಮಹಿಳೆಗೆ ನೀವು ಅಗೌರವ ತೋರಿಸ್ತಕ್ಕಂಥ ನಿಮ್ಮ ಪೊಲೀಸರ ನಡೆ ಏನಿದೆ, ಇದನ್ನು ಆದಷ್ಟು ನೀವು ವ್ಯವಸ್ಥೆಯನ್ನು ಭದ್ರಗೊಳಿಸಿ ಎಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ. ಸೂಕ್ತ ಕಠಿಣ ಕ್ರಮವನ್ನು ತಗೊಳ್ಳದೆ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಒಬ್ಬ ಸುಜಾತ ಹಂಡೆ ಅನ್ನೋಂಥ ಒಬ್ಬ ಕಾರ್ಯಕರ್ತರಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಅವತ್ತಿನ ದಿವಸ ನಿಮ್ಮೆದುರಿಗೆ ಬಂದು ನಿಮ್ಮನ್ನು ಯಾವ ರೀತಿಯಾಗಿ ನಾವು ನ್ಯಾಯವನ್ನು ನಿಮ್ಮಿಂದ ತಗೋಬೇಕೋ ಆ ಎಲ್ಲ ನಿಟ್ಟಿನಿಂದ ಬಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಿ ಸೂಕ್ತ ತನಿಖೆ ಮಾಡಬೇಕು. ಆ ಹಂಡೆ ಸುಜಾತ ಅನ್ನೋರಿಗೆ ಇವತ್ತು ನೀವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಬಳ್ಳಾರಿಯಲ್ಲಿನ ಗಲಭೆ ಪ್ರಕರಣ ಸಿಐಡಿಗೆ ಒಪ್ಪಿಸಿರುವುದನ್ನ ನಾನು ಮತ್ತು ಬಿಜೆಪಿಯ ಎಲ್ಲರೂ ನಾಯಕರು ಸ್ವಾಗತ ಮಾಡುತ್ತೇವೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು. ಬಳ್ಳಾರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣದ ಕುರಿತು ಪಾರದರ್ಶಕವಾಗಿ ತನಿಖೆ ನಡೆಸಬೇಕು ಎಂದು ಒತ್ತಾಯ ಮಾಡುತ್ತೇವೆ ಎಂದರು. ಮೊದಲಿನಿಂದಲೂ ಗಲಾಟೆಯ ಕುರಿತು ನನ್ನ ಬಳಿ ದಾಖಲೆ ಇವೆ ಎಂದು ಹೇಳಿದ ಅವರು, ಅದಕ್ಕೆ ಪೂರ್ವಕವಾಗಿ ಸಾಕಷ್ಟು ವಿಡಿಯೋಗಳು, ದಾಖಲೆಗಳಿವೆ. ಪ್ರಾರಂಭದಿಂದ ಹತ್ಯೆ ಆಗುವವರೆಗೂ ಎಲ್ಲ ಘಟನೆ ನಮ್ಮ ಕಣ್ಣ ಮುಂದೆ ನಡೆದಿದೆ. ಬ್ಯಾನರ್ ಹಾಕಿರೋದು ಪ್ರಚೋದನಕಾರಿಯಾಗಿ ಎಂದು ಸ್ಪಷ್ಟವಾಗಿದೆ. ಯಾವುದೇ ತನಿಖಾ ಸಂಸ್ಥೆ ಕೇಳಿದ್ರು ಎಲ್ಲ ದಾಖಲೆ ಕೊಡುವೆ ಎಂದರು. ಸರ್ಕಾರ ಗಲಭೆಗೆ ಕಾರಣರಾದ ಭರತ್ ರೆಡ್ಡಿ ಅವರನ್ನ ರಕ್ಷಣೆ ಮಾಡಬಾರದು. ಈವರೆಗೂ ಆ ಶಾಸಕರ ಬಂಧನ ಯಾಕೆ ಮಾಡಿಲ್ಲ? ಸರ್ಕಾರ ಶಾಸಕನನ್ನ ರಕ್ಷಣೆ ಮಾಡಲು ಹೊರಟಿದ್ದಾರೆ. ಜನರು ಎಲ್ಲ ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ. ಜನರು ಎಲ್ಲವನ್ನ ನೋಡ್ತಾ ಇದ್ದಾರೆ ಎಂದರು. ಭಾರತೀಯ ಜನತಾ ಪಾರ್ಟಿ ಬಹಳ ಪಾರದರ್ಶಕವಾಗಿ ನಾವಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು CID ಏನು ಕೊಟ್ಟಿದ್ದಾರೋ, ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೆನೋ CID ತನಿಖೆ ಒಂದು ಕಡೆ ನಲೀರಿ, ಬೇಡ ಅನ್ನೋಕ್ಕೆ ಹೋಗಲ್ಲ. ನನ್ನ ಹತ್ತಿರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು, ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರು ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು, ಎಲ್ಲ ವಿಡಿಯೋಗಳನ್ನು 1ನೇ ತಾರೀಕಿನಿಂದ 7 ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ.
ಅಂದರೆ ಇವತ್ತು ಸರ್ಕಾರ ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು 10ನೇ ತಾರೀಕಿಗೆ, 1ನೇ ತಾರೀಕಿನಿಂದ 10ನೇ ತಾರೀಕಿಗೆ 10 ದಿನಗಳಾಗ್ತಾ ಇದ್ದಾವೆ. ಇಲ್ಲಿ ತನಕ ಆಗಿದೆ. ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಏನನ್ನ ಈ CIDಗೆ ಕೊಟ್ಟು ನಿಮ್ಮ ಶಾಸಕರನ್ನ ಏನಾದ್ರು ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರವಾಗಿ ತಾವು ಹೊರಟಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು CIDಗನ್ನ ಕೊಡ್ರಿ, ಇನ್ನೊಂದಕ್ಕನ್ನ ಕೊಡ್ರಿ, ಎಲ್ಲ ದಾಖಲಾತಿಗಳೆಲ್ಲ ಕೂಡ, ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂಥ ಕೆಲಸ ಮಾಡಿದ್ದೀನಿ. ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ, ಏನೇನಿಲ್ಲ, ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು, ಎದಕ್ಕೋಸ್ಕರ ಗಲಭೆ ಆಯಿತು, ಎದಕ್ಕೋಸ್ಕರವಾಗಿ ರಾಜಶೇಖರನ್ನಂಥ ಯುವಕ ಸತ್ತೋದ. ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ, ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡು ಹಾರಿಸಿಲ್ಲ ಅನ್ನೋಂಥ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆನೋ ಪಾರದರ್ಶಕವಾಗಿ ಎಲ್ಲ ವಿಡಿಯೋಗಳನ್ನು ಜನರ ಮುಂದೆ ಇಡಂತ ಕೆಲಸ ಮಾಡಿದ್ದೀನಿ. ದೇಶ ಕಂಡ ಅತ್ಯಂತ ಅಸಮರ್ಥ ಗೃಹ ಸಚಿವರೆಂದರೆ ಅದು ಅಮಿತ್ ಶಾ. ಅಮಿತ್ ಶಾ ಅವರು ಕೇವಲ IT, ED ಸೇರಿದಂತೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದೊಳಗೆ ಬಾಂಗ್ಲಾದೇಶಿಯರು ಹೇಗೆ ಬರುತ್ತಾರೆ, ಕೇಂದ್ರದ ಗೃಹ ಸಚಿವ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಅವರನ್ನ ತಡೆಯುವ ಕೆಲಸ ಅವರದ್ದ ಅಥವಾ ನಮ್ಮ CM ಹಾಗೂ ಹೋಮ್ ಮಿನಿಸ್ಟರ್ದ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಬಾಂಗ್ಲಾದೇಶಿಯವರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿ ತಮಿಳುನಾಡು, ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೆ. ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕೆ ಅಷ್ಟೇ. ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು, ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗೆ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ, ಬೆದರ್ಸಕ್ಕೆ, IT, ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನು ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ಕೆ ತಯಾರಿಲ್ಲ. ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದಲ್ಲಿ ಸುಮಾರು 12 ಕುರಿಗಳು ಕಳ್ಳತನವಾಗಿರುವ ಘಟನೆ ನಡೆದಿದೆ. ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುಮಾರು 1 ಗಂಟೆಗೆ ಅನ್ನಪೂರ್ಣ ಗಂಡ ವಿಜಯ್ ಕುಮಾರ್ ಎಂಬುವರಿಗೆ ಸೇರಿದ 10 ಕುರಿ ಮತ್ತು ರಾಜು ಒಡೆಯರಾಜ್ ಅವರಿಗೆ ಸೇರಿದ 2 ಕುರಿಗಳು ಕಳ್ಳತನವಾಗಿರುವ ಘಟನೆ ಜರುಗಿದೆ. ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 12 ಕುರಿಗಳು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಗ್ರಾಮ ಪಂಚಾಯತ್ ಕಡೆಯಿಂದ CCTV ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಅದು ಕೆಟ್ಟು ಹೋಗಿದೆ. ಒಂದು ವೇಳೆ CCTV ಕಾರ್ಯ ಮಾಡುತ್ತಿದ್ರೆ ಕಳ್ಳರು ಸಿಗುತ್ತಿದ್ದರು ಎಂದು ಕುರಿ ಕಳೆದುಕೊಂಡವರು ಅಳಲು ತೋಡಿಕೊಂಡರು. ಈ ಕುರಿತು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕಳ್ಳರನ್ನ ಬಂಧಿಸಿ ಸೂಕ್ತವಾಗಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ಒಂದು ಕಮಲ್ ನಗರ್ ತಾಂಡದಲ್ಲಿ ಮೊನ್ನೆ ರಾತ್ರಿ ಸುಮಾರು 12:30ರಿಂದ 1 ಗಂಟೆವರೆಗೆ ಬೆಳಗಾಗಿ ಕಳುವಾಗಿದೆ. ಇಲ್ಲಿ ವಿಜಯ್ ಕುಮಾರ್ ಜಾಧವ್ ಅವರ ಮನೆಯಲ್ಲಿ 10 ಕುರಿಗಳು, ರಾಜು ಒಡೆಯರ್ ಅಂತೇಳಿ ಅವ್ರ ಮನೆ 2 ಕುರಿಗಳು ಮೊನ್ನೆ ರಾತ್ರಿ ಆಗಿದೆ. ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಸಲ್ಲಿಸಿ ಬಂದೀವಿ. ಅವರು ತನಿಖೆ ಮಾಡಿ ನಮಗೆ ಬೇಗನೆ ಇದರ ಬಗ್ಗೆ ಪರಿಹಾರ ನಮಗೆ ಒದಗಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊತೀವಿ. ಅದೇ ರೀತಿಯಾಗಿ ಮತ್ತೆ ಇವಾಗ ನಮ್ಮ ಆಗಿದೆ, ನಾಳೆನೂ
ಇನ್ನೊಬ್ಬರೂ ಆಗುತ್ತೆ. ಇದೇ ಥರ ಭಾಳ ಆಗಿದೆ. ಮೊದಲು ನಮಗೆ ದಾಂಡದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಇದು 4ನೇ ಸಲ ಆಗಿದ್ದು ನಮ್ಮ ದಾಂಡದಲ್ಲಿ. ಫಸ್ಟ್ನೇದಾಗಿ ಒಂದು ಆಕಳು ಕಳುವಾಗಿದೆ, 2ನೇದಾಗಿ ಹೋರಿ ಕಳುವಾಗಿದೆ, ಇವು 3ನೇ ಸಲ ಇದೊಂದು ಆಡು, 4 ಸಲನೂ ಆಡು ಕಳುವಾಗಿದೆ. ಇಂಥವರು ಕಳ್ಳರಿಗೆ ಬೇಗನೆ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು. ಏನಿದ್ದು ಈ ಆಡು ಕಳುವಾಗಿದ್ದವರಿಗೆ ಯಾವುದರ ಒಂದು ಪರಿಹಾರವನ್ನು. ಈ ಸಂದರ್ಭದಲ್ಲಿ ಸಂತೋಷ್ ಜಾಧವ್, ಶಿವಕುಮಾರ್ ಕೊಡ್ಸಾಲಿ, ಮೋಹನ್ ಚಿನ್ನ, ನಾಗರಾಜ್, ಸುರೇಶ್ ಚೌಹಾಣ್ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾದ ವತಿಯಿಂದ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಕುದುರೆ ಮೇಲೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನ ಕೂರಿಸಿ ಮತ್ತು ಕತ್ತೆಗಳೊಂದಿಗೆ ಮೆರವಣಿಗೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಬಂದು ಪ್ರತಿಭಟನೆ ನಡೆಸಿದರು. ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಮೂರ್ಖರನ್ನಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಒಬಿಸಿ ಮೋರ್ಚಾದ ವತಿಯಿಂದ ಕಿಡಿಕಾರಲಾಯಿತು. पाँच गारंटी को गदा बना के छोड़े कौन है सिद्धरामಯ್ಯ सरकार को मत डी के शिवकुमार इवತ್ತು पंच ग्यारंटी को कौन अन्न भाग्य बोल के विद्युत बोल के मत सारिगे बोल के मत युवा निधि बोल के और एक शक्ति योजना बोल के सार्वजनिक को पूरा बेवकूफ़ बना के छोड़े. ये गदा तरफ से पहले गदा होगा, मैं घोड़ा में बैठ के हम राज कर रहे हैं बोल के सोच रहे. ये सिद्धरामಯ್ಯ सरकार को सार्वजनिक को मूर्ख बना रहे. ये छोड़े, हम मूर्ख नहीं हैं. आगे दिन में बहुत तरफ से अभिवृद्धि नहीं कर रहे, रोड नहीं बना रहे, वो फैक्ट्री नहीं बना रहे, अच्छा स्कूल नहीं बना रहे, कौन सा भी काम नहीं कर रहे. आने तरह से 3 वर्ष हुआ, उसको कुछ भी नहीं काम कर रहे. वो बोले थे, क्या बोले थे, हम पंच गारंटी दिया बोलते. क्या गारंटी दिया? सबको गदा छोड़ के, गदा करके सार्वजनिक को गदा छोड़ के ये कर रहे. हम सार्वजनिक को मूर्ख नहीं है. हम आगे दिन से बीजेपी से बहुत प्रोडक्ट करते हैं बोल के सोचते हैं. सर 5 गारंटी पूरे चालू है या उसमें कुछ बंद हुए या पूरा बंद ही चाहिए. कहाँ पर चालू है? अब युवा को बोलते हैं वो रोड के ऊपर आ रहे हैं, हम ऊपर है, देखो इसके क्या है, एक है देखो. ಅಂತಾರಾಜ್ಯ ಸುಲಿಗೆಕೋರನನ್ನು ಬಂಧಿಸಿ 5 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ಬಂಗಾರದ ಚೈನ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 30 ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬ ತಮ್ಮ ತಾಯಿಯವರನ್ನ ಬಾತ್ರೂಮಿನಲ್ಲಿ ಕುಡಿ ಹಾಕಿ 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾನೆ. ವಿಠಲ್ ನಗರದ ಡಾಕ್ಟರ್ ಚಂದ್ರಶೇಖರ್ ನಗಲಿಕರ್ ಅವರು ಮೇ 6, 2025ರಂದು ಬ್ರಹ್ಮಪುರ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ದೂರಿನನ್ವಯ ತಂಡವನ್ನ ರಚಿಸಿ ತನಿಖೆ ನಡೆಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಮುಳಹಳ್ಳಿಯ ಶಿವಕುಮಾರ್ ಅಲಿಯಾಸ್ ದಡಿಯ ಶಿವ ತಂದೆ ಕುಪ್ಪೇಸ್ವಾಮಿ ಎಂಬಾತನನ್ನು ವಶಕ್ಕೆ ಪಡೆದು 5 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ಬಂಗಾರದ ಚೈನ್ ಜಪ್ತಿಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಅನಿಸ್ಬೋದು ಇದೇನು ಒಂದು ಚೈನಿಗೋಸ್ಕರ ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತ, ಬಟ್ ತುಂಬ ಸೂಕ್ಷ್ಮವಾಗಿರುವಂಥ ಪ್ರಕರಣ. ಇದರಲ್ಲಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಿಠಲ್ ನಗರ ಅದು ಒಬ್ಬರು ಹಿರಿಯ ಮಹಿಳೆ ಇರ್ತಾರೆ, ವಯಸ್ಸಾದ ಅಜ್ಜಿ ಇರ್ತಾರೆ. ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರ್ ಆಗ್ತಾನೆ. ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರ್ ಆಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡೋಗಿರ್ತಾನೆ.
ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ನಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ, ಬೇಸಿಕಲಿ ಅರೌಂಡ್ 35 ಇಯರ್ಸ್, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆಗಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿ ಇರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 ವೀಕ್ ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ, ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ ಒಂದೂವರೆ ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ ಆಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಗಳಿದ್ರು ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲಿಯೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಮೊನ್ನೆ ಮನೇಲಿದ್ದರು. ಅವ್ರದ್ದು ಏನು ಡಾಕ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನು ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ. ಅವನು ಅಜ್ಜಿನೇ ಟಾರ್ಗೆಟ್ ಮಾಡಿದಾನೆ. ಆ ಏನು ಟೈಮ್ ಇದೆ 8 to 10 ಅವರು ಕ್ಲಿನಿಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಇವ್ರ ಮನೇಲಿ ಒಬ್ಬರೇ ಇರ್ತಾರಂತ ಗಮನಿಸಿ ಆ ಟೈಮಲ್ಲಿ ಅಪರಾಧ ಮಾಡಿರೋಂಥದ್ದು. ಸೊ ಈಗ ನಾವು ಕಲೆ ಹಾಕಿದ ಪ್ರಕಾರ ನಿಯರ್ಲಿ 40ರಿಂದ 50 ಪ್ರಕರಣಗಳು ಇವ್ರ ಮೇಲೆ ಇದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಹೆಚ್ಚಿನದಾಗಿ ರಾಬ್ರಿ, ದರೋಡೆ. ಇಲ್ಲಿ ಕಲಬುರಗಿಯಲ್ಲಿ ಇದು ಫಸ್ಟ್ ಅಫೆನ್ಸ್ ಮಾಡಿದ್ದಾನೆ. ಬೇರೆ ಕಡೆ ಇದ್ದಾನೆ. ಇತ್ತೀಚೆಗೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಜಿಗಣಿಯಲ್ಲೂ ಅರೆಸ್ಟ್ ಆಗಿದ್ದ ಅವನು. ಬಿಜೆಪಿಯವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯವಾದರೂ ಕೇಂದ್ರ ಸರ್ಕಾರ ಮಾಡಿದ್ದನ್ನೆಲ್ಲ ಸಮರ್ಥಿಸಿಕೊಳ್ಳುವುದು ಮಹಾ ದೊಡ್ಡ ತಪ್ಪು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ KB ಇಂಜಿನಿಯರಿಂಗ್ ಅಸೋಸಿಯೇಷನ್ ನಲ್ಲಿ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕರ್ನಾಟಕಕ್ಕೆ ಅನ್ಯಾಯವಾದದ್ದನ್ನೆಲ್ಲ ನ್ಯಾಯ ಎನ್ನುವುದು ಮಹಾ ಅಪರಾಧ ಎಂದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಕುರಿತಂತೆ ಚರ್ಚೆಗೆ ಆಹ್ವಾನಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಚರ್ಚೆಗೆ ನಾವು ಸಿದ್ಧರಾಗಿದ್ದು ದೊಡ್ಡ ಆಂದೋಲನವನ್ನೇ ಮಾಡುತ್ತೇವೆ ಎಂದರು. ಬಿಜೆಪಿಯವರು ಇದಾರಲ್ಲ, ಅವರ ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ, ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಅದು ಮಹಾ ತಪ್ಪು. ಬಿಜೆಪಿಯವರು
ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ, ಅದು ಮಹಾ ಅಪರಾಧ. ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಕುಮಾರಸ್ವಾಮಿ ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕೆ ಕೇಳ್ತೀರಿ ಅಂತ ಪತ್ರ ಬರೆದಿದ್ದೀನಿ. ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ನೋಡ, ಅದು ಅವರು ನೋಡ್ಲಿ, ಅದನ್ನ ನೋಡಾದ್ಮೇಲೆ ನಾವು ಒಂದ್ಸಾರಿ ಭೇಟಿ ಮಾಡಿ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾರು ಹೇಳಿದ್ರು? ಯಾರಪ್ಪ ಹೆಸರುಗಳು ಕೊಡಪ್ಪ. ಸರ್ ದೆಹಲಿ ನಿಯೋಗ ಹೋಗ್ತಾರೆ ಸರ್ ಕೇರಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದೆಹಲಿ ನಿಯೋಗ ಏನಾದರೂ ಹೋಗುತ್ತಾ ಸರ್ ಕೇರಳ ವಿಚಾರಕ್ಕೆ? ಬಿಡಪ್ಪ, ನಾವು ಚರ್ಚೆ ಮಾಡ್ತೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036
235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ. ವುಡನ್ ಕಾಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರಗಿ. ವುಡನ್ ಡೈನಿಂಗ್ ಟೇಬಲ್ ₹1, ವುಡನ್ ಕಾಟ್ ₹1, ವುಡನ್ ಸೋಫಾ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಪೀಸ್ ಬೆಡ್ರೂಮ್ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಡೋರ್ಸ್ ವಾರ್ಡ್ರೋಬ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಜಾಜ್ EMI ಸೌಲಭ್ಯ ಕೂಡ ಇದೆ. ಇಷ್ಟೇ ಯಾಕೆ, ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ 5 ವರ್ಷ ವ್ಯಾರಂಟಿ ನೀಡಲಾಗುತ್ತದೆ. ಕೊನೆಯ ದಿನಾಂಕ 11/1/2026 ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.